ಕಾರಣ ಏನೇ ಇರ್ಲಿ ನಿವಾರಣೆಗೆ ಇರೋದು ಒಂದೇ ಅಮೃತೋನಿ ಗ್ಯಾಸ್ಟ್ರಿನ್. ಒಂದು ಅಳಲೆಕಾಯಿಯಿಂದ ಹಲವಾರು ರೋಗಗಳನ್ನು ಅವರು ನಿಯಂತ್ರಣೆ ಮಾಡೋದಲ್ದೇನೆ ಅದನ್ನು ಚಿಕಿತ್ಸೆ ಮಾಡೋದಲ್ದೇನೆ ಅದನ್ನು ಕ್ಯೂರ್ ಕೂಡ ಮಾಡ್ತಿದ್ರು. ಯಾಕೆಂದರೆ ಅಳಲೆಕಾಯಿಗೆ ಇರುವಂಥ ಆ ಪವರ್ ಹಲವಾರು ರೋಗಗಳು ಏನಿದೆ ಅದು ನಿವಾರಣೆ ಆಗುತ್ತೆ ಅಥವಾ ನಿವಾರಣೆ ಆಗಲಿಕ್ಕೆ ಶುರು ಆಗುತ್ತೆ. ಕಂಪ್ಲೀಟಾಗಿ ಓವರ್ ಆಲ್ ಹೆಲ್ತಿಗೆ ತುಂಬ ಒಳ್ಳೆಯದು. ಇಮ್ಯುನಿಟಿ ಕೂಡ ಬಿಲ್ಡ್ ಆಗುತ್ತೆ, ಗಟ್ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಆದರೆ ಸ್ಕಿನ್ನಿಗೆ ತುಂಬ ಒಳ್ಳೆಯದು. ಸೊ ಎಲ್ಲೆಲ್ಲಿ ಪಿಂಪಲ್ಸ್ ಆಗಿರ್ತದೆ ಅಥವಾ ಎಲ್ಲೆಲ್ಲಿ ಸ್ವೆಲ್ಲಿಂಗ್ ಇರುತ್ತೆ, ಕೆಲವರಿಗೆ ಈ ಕಾಲೆಲ್ಲ ಊದ್ಕೊಂಡ್ಬಿಟ್ಟಿರುತ್ತೆ, ಅವರಿಗೆ ಈ ಅಳಲೆಕಾಯಿಯ ಪೌಡರನ್ನು ಗೋಮೂತ್ರದಲ್ಲಿ ಮಿಕ್ಸ್ ಮಾಡಿಬಿಟ್ಟು ನಾವು ಅಪ್ಲೈ ಮಾಡೋದಕ್ಕೆ ಹೇಳ್ತೇವೆ. ಪಿಂಪಲ್ಸ್ ಆದವರಿಗೆ ಅಳಲೆಕಾಯಿ ಪೌಡರನ್ನು ಜಸ್ಟ್ ನೀರಿನಲ್ಲಿ ಮಿಕ್ಸ್ ಮಾಡಿ ಪೇಸ್ಟ್ ಮಾಡಿಬಿಟ್ಟು ಅಪ್ಲೈ ಮಾಡಿದರೂ ಕೂಡ ಓವರ್ ಆಲ್ ಮತ್ತೆ ಡಯಟ್ ಎಲ್ಲ ಫಾಲೋ ಮಾಡಬೇಕಾಗುತ್ತೆ. ಅದ್ರ ಜೊತೆ ಮಾಡಿದರೆ ಪಿಂಪಲ್ಸ್ ಕೂಡ ಕ್ರಮೇಣವಾಗಿ ಕಡಿಮೆ ಆಗುತ್ತೆ. ಎಲ್ರಿಗೂ ನಮಸ್ಕಾರ. ವಿಸ್ತಾರ ಹೆಲ್ತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಶರದ್ ಕುಲಕರ್ಣಿ, ಆಯುರ್ವೇದ ತಜ್ಞ, ಜೀವೋತ್ತಮ ಹೆಲ್ತ್ ಆಯುರ್ವೇದ ಕೇಂದ್ರ, HSR ಬಡಾವಣೆ ಮತ್ತು ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು. ತ್ರಿಫಲಾ ಚೂರ್ಣದ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಅದರಲ್ಲಿ ಒಂದು ಮುಖ್ಯವಾದಂತಹ ಇಂಗ್ರೀಡಿಯೆಂಟ್ ಅಥವಾ ಫ್ರೂಟ್ ಏನಪ್ಪ ಅಂತ ಹೇಳಿದರೆ ಹರಿತಕಿ, ಅಳಲೆಕಾಯಿ ಅಂತ ಹೇಳ್ತೇವೆ ಕನ್ನಡದಲ್ಲಿ. ಸೊ ಈ ಕನ್ನಡದಲ್ಲಿ ಅಳಲೆಕಾಯಿ ಅಂತ ಏನು ಹೇಳ್ತೇವೆ, ತುಂಬ ಮುಂಚೆ ಏನು ಪ್ರಾಕ್ಟೀಸ್ ಮಾಡ್ತಿದ್ರು ಹಲವಾರು ವೈದ್ಯರು, ಅವರಿಗೆ ಅಳಲೆಕಾಯಿ ಪಂಡಿತರು ಅಂತ ಹೇಳ್ತಿದ್ರು. ಯಾಕೆಂದರೆ ಒಂದು ಅಳಲೆಕಾಯಿಯಿಂದ ಹಲವಾರು ರೋಗಗಳನ್ನು ಅವರು ನಿಯಂತ್ರಣೆ ಮಾಡೋದಲ್ದೇನೆ ಅದನ್ನು ಚಿಕಿತ್ಸೆ ಮಾಡೋದಲ್ದೇನೆ ಅದನ್ನು ಕ್ಯೂರ್ ಕೂಡ ಮಾಡ್ತಿದ್ರು. ಯಾಕೆಂದರೆ ಅಳಲೆಕಾಯಿಗೆ ಇರುವಂಥ ಆ ಪವರ್ ಬೇರೆ 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 ಅನುಪಾನ ಅಥವಾ ಬೇರೆ ಬೇರೆ ಪದಾರ್ಥಗಳ ಜೊತೆ ಅದನ್ನು ಸೇವನೆ ಮಾಡೋದ್ರಿಂದ ಹಲವಾರು ರೋಗಗಳು ಏನಿದೆ ಅದು ನಿವಾರಣೆ ಆಗುತ್ತೆ ಅಥವಾ ನಿವಾರಣೆ ಆಗಲಿಕ್ಕೆ ಶುರು ಆಗುತ್ತೆ. ಅದಕ್ಕೆ ಅಳಲೆಕಾಯಿ ಪಂಡಿತ ಅಂತ ಹೇಳ್ತಿದ್ರು. ಅವಾಗ ಹರಿತಕಿ ಅಂತ ಹೇಳ್ತೇವೆ ಸಂಸ್ಕೃತದಲ್ಲಿ. ಸೊ ಟರ್ಮಿನೇಲಿಯಾ ಚೆಬುಲಾ ಅಂತ ಏನಿದೆ ಬೊಟಾನಿಕಲ್ ನೇಮ್ ಅದರದ್ದು. ಈ ಅಳಲೆಕಾಯಿ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಇವತ್ತು. ಅಳಲೆಕಾಯಿನ ನೀವು ಡೈರೆಕ್ಟಾಗಿ ಯೂಸ್ ಮಾಡೋದು ನಾನೇನು ಸಜೆಸ್ಟ್ ಈಗ ಮಾಡಲಿಕ್ಕಾಗಲ್ಲ. ಸೊ ನೀವು ಅದರ ಪೌಡರ್ಗಳು ಈಸಿಯಾಗಿ ಸಿಗುತ್ತೆ. ಹರಿತಕಿ ಪೌಡರ್ ಏನಿದೆ ಅದು ಈಸಿಯಾಗಿ ಸಿಗುತ್ತೆ ನಿಮಗೆ ನಿಯರ್ ಬೈ ಆಯುರ್ವೇದ ಶಾಪಲ್ಲಿ ಅಥವಾ ಸೂಪರ್ ಮಾರ್ಕೆಟ್ಗಳಲ್ಲೂ ಕೂಡ ಇವಾಗ ಅವೈಲೇಬಲ್ ಇದೆ. ಹೇಗೆ ಯೂಸ್ ಮಾಡ್ಬೋದು ನಾವು ಇದನ್ನು ಮತ್ತು ಏನು ಇದರ ಪ್ರಯೋಜನಗಳು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಆಲ್ಮೋಸ್ಟ್ ತ್ರಿಫಲದಲ್ಲಿ ಏನಿರುತ್ತೆ ಅದೇ ರೀತಿ ಇದರಲ್ಲೂ ಕೂಡ ಇರುತ್ತೆ. ಸ್ವಲ್ಪ ದೇಹಕ್ಕೆ ಉಷ್ಣ ಇದು, ಪ್ಲಸ್ ಡೈಜೆಷನ್ ಆದಮೇಲೆ ಇದು ಮಧುರ ಅಂದರೆ ಸ್ವೀಟ್. ತಿನ್ನುವಾಗ ನಿಮಗೆ ಬಾಯಿಗೆ ಒಗರು ಅಥವಾ ಕಹಿ ಅನಿಸ್ಬೋದು ಇದು, ಆದರೆ ತಿಂದ ಮೇಲೆ ಡೈಜೆಷನ್ ಆದಮೇಲೆ ಇದು ಸ್ವೀಟ್. ಸೊ ನಾವೇನು ಬಾಯಿಗೆ ಕಹಿ ಹೊಟ್ಟೆಗೆ ಸಿಹಿ ಅಂತ ಹೇಳ್ತೇವೆ, ಆ ಕನ್ಸೆಪ್ಟಿನಲ್ಲಿ ಅಳಲೆಕಾಯಿ ಕೂಡ ಒಂದು. ಇದಕ್ಕೆ ಅಷ್ಟೊಂದು ಮಹತ್ವ ಇದೆ. ಅಷ್ಟೊಂದು ಏನು ರೋಗಗಳನ್ನು ನಾಶ ಮಾಡುವಂಥ ಶಕ್ತಿ ಕೂಡ ಇದೆ. ಅಳಲೆಕಾಯಿ ಯೂಶ್ವಲಿ ಪೌಡರ್ ರೂಪದಲ್ಲಿ ನಾವು ಸೇವನೆ ಮಾಡ್ತೇವೆ. ಇವಾಗ ಟ್ಯಾಬ್ಲೆಟ್ಸ್ಗಳು ಇದೆ, ಅದನ್ನು ಕೂಡ ಏನು ಸೇವನೆ ಮಾಡ್ಬೋದು, ತೊಂದರೆ ಇಲ್ಲ. ಹೆಚ್ಚಾಗಿ ಪೌಡರ್ ರೂಪದಲ್ಲೇ ಸೇವನೆ ಮಾಡ್ತೇವೆ. ಸೊ ಯಾವ ಯಾವ ರೋಗಗಳಲ್ಲಿ ನಾವು ಇದನ್ನು ಯೂಸ್ ಮಾಡ್ಬೋದು ಆ್ಯಂಡ್ ಡೋಸೇಜ್ ಏನಂತ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಸೊ ಡೋಸೇಜ್ ಅಗೇನ್ 1/4 ಸ್ಪೂನಿಂದ ಅಮೃತೋನಿ ಗ್ಯಾಸ್ಟ್ರಿನ್ ಅಜೀರ್ಣ, ಅಸಿಡಿಟಿ, ಗ್ಯಾಸ್ ಟ್ರಬಲ್ ಈ ಎಲ್ಲ ಪ್ರಾಬ್ಲಮ್ ದೂರ ಮಾಡುತ್ತೆ. ಕಾರಣ ಏನೇ ಇರ್ಲಿ ನಿವಾರಣೆಗೆ ಇರೋದು ಒಂದೇ ಅಮೃತೋನಿ ಗ್ಯಾಸ್ಟ್ರಿನ್. 1/4 ಸ್ಪೂನು ಮ್ಯಾಕ್ಸಿಮಮ್ 1 ಸ್ಪೂನ್ ಅಷ್ಟು ಒಂದು ದಿವಸಕ್ಕೆ ಯೂಸ್ ಮಾಡಬಹುದು. ಇದನ್ನ ಬಿಸಿ ನೀರಿನ ಜೊತೆ ಸೇವನೆ ಮಾಡಬಹುದು, ಮಜ್ಜಿಗೆ ಜೊತೆ ಕೂಡ ಸೇವನೆ ಮಾಡಬಹುದು. ಇವಾಗ ಸ್ಪೆಸಿಫಿಕ್ ಆಗಿ ರೇನಿ ಸೀಸನ್ನಲ್ಲಿ ಋತು ಹರಿತಕಿ ಅಂತ ಇರುತ್ತೆ. ಸೊ ಈ ರೇನಿ ಸೀಸನ್ ಅಥವಾ ವರ್ಷಾ ಋತುವಿನಲ್ಲಿ ಸೈಂಧವ ಲವಣದ ಜೊತೆ ಅಳಲೆಕಾಯಿಯ ಪೌಡರ್ ಏನಿದೆ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಯೂಸ್ ಮಾಡಿದರೆ ಕಂಪ್ಲೀಟಾಗಿ ಓವರ್ ಆಲ್ ಹೆಲ್ತಿಗೆ ತುಂಬ ಒಳ್ಳೆಯದು. ಇಮ್ಯುನಿಟಿ ಕೂಡ ಬಿಲ್ಡ್ ಆಗುತ್ತೆ, ಗಟ್ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ, ಮೈಂಡ್ ಕೂಡ ಚೆನ್ನಾಗಿರುತ್ತೆ. ನೋಡಿ, ಅಳಲೆಕಾಯಿ ಅಂತ ಹೇಳೋದು ಈ ಜ್ಞಾಪಕ ಶಕ್ತಿಗಾಗಲಿ ಅಥವಾ ನಮ್ಮ ಮಿದುಳಿನ ಶಕ್ತಿಗಾಗಲಿ ಓವರ್ ಆಲ್ ಮೆಂಟಲ್ ಸ್ಟೆಬಿಲಿಟಿಗೆ ತುಂಬ ಒಳ್ಳೆಯದು ಅಳಲೆಕಾಯಿ. ಸೊ ನಾವು ಋತು ಹರಿತಕಿ ಅಂತ ಕನ್ಸೆಪ್ಟ್ ಮಾತಾಡುವಾಗ ಈಗ ಏನು ಸೈಂಧವ ಲವಣದ ಜೊತೆ ನಾವು ಯೂಸ್ ಮಾಡ್ಬೋದು. ಸೈಂಧವ ಲವಣ ಒಂದು ಚಿಟಿಕೆ ಅಷ್ಟು ಯೂಸ್ ಮಾಡ್ಬೋದು. ಅಳಲೆಕಾಯಿಯ ಪೌಡರು ಕೂಡ ಒಂದು 1/2 ಸ್ಪೂನ್ ಅಷ್ಟು ಯೂಸ್ ಮಾಡ್ಬೋದು ಖಂಡಿತವಾಗ್ಲೂ. ಬಿಸಿ ನೀರಿನಲ್ಲಿ ತೊಗೊಂಡ್ರೆ ತುಂಬ ಒಳ್ಳೆಯದು. ಅಥವಾ ಡೈರೆಕ್ಟಾಗಿ ನಾವು ಅದನ್ನು ಸೇವನೆ ಮಾಡ್ಬೋದು ಊಟದ ಜೊತೆಗೆ ಅಥವಾ ಊಟಕ್ಕಿಂತ ಮೊದಲು, ಊಟ ಆದಮೇಲೂ ಕೂಡ ನಾವು ಅದನ್ನು ಸೇವನೆ ಮಾಡಿದರೆ ಉತ್ತಮ. ಇನ್ನು ಮಜ್ಜಿಗೆ ಜೊತೆ ಕೂಡ ಸೇವನೆ ಮಾಡ್ಬೋದು, ಜೇನುತುಪ್ಪದ ಜೊತೆ ಸೇವನೆ ಮಾಡ್ಬೋದು. ಓವರ್ ಆಲ್ ಬಾಡಿಗೆ ಇದು ಸ್ವಲ್ಪ ಡ್ರೈನೆಸ್ ಉತ್ಪತ್ತಿ ಮಾಡುತ್ತೆ. ಸೊ ಓವರ್ ಆಲ್ ಡ್ರೈನೆಸ್ ಇರುತ್ತೆ, ಆದರೆ ಸ್ಕಿನ್ನಿಗೆ ತುಂಬ ಒಳ್ಳೆಯದು ಇದು. ಸೊ ಎಲ್ಲೆಲ್ಲಿ ಪಿಂಪಲ್ಸ್ ಆಗಿರ್ತದೆ ಅಥವಾ ಎಲ್ಲೆಲ್ಲಿ ಸ್ವೆಲ್ಲಿಂಗ್ ಇರುತ್ತೆ, ಕೆಲವರಿಗೆ ಈ ಕಾಲೆಲ್ಲ ಊದ್ಕೊಂಡ್ಬಿಟ್ಟಿರುತ್ತೆ, ಅವರಿಗೆ ಈ ಅಳಲೆಕಾಯಿಯ ಪೌಡರನ್ನು ಗೋಮೂತ್ರದಲ್ಲಿ ಮಿಕ್ಸ್ ಮಾಡಿಬಿಟ್ಟು ನಾವು ಅಪ್ಲೈ ಮಾಡೋದಕ್ಕೆ ಹೇಳ್ತೇವೆ. ಪಿಂಪಲ್ಸ್ ಆದವರಿಗೆ ಅಳಲೆಕಾಯಿ ಪೌಡರನ್ನು ಜಸ್ಟ್ ನೀರಿನಲ್ಲಿ ಮಿಕ್ಸ್ ಮಾಡಿ ಪೇಸ್ಟ್ ಮಾಡಿಬಿಟ್ಟು ಅಪ್ಲೈ ಮಾಡಿದರೂ ಕೂಡ
ಓವರಾಲ್ ಮತ್ತೆ ಡಯಟ್ ಎಲ್ಲ ಫಾಲೋ ಮಾಡಬೇಕಾಗುತ್ತೆ. ಅದ್ರ ಜೊತೆ ಮಾಡಿದರೆ ಪಿಂಪಲ್ಸ್ ಕೂಡ ಕ್ರಮೇಣವಾಗಿ ಕಡಿಮೆ ಆಗುತ್ತೆ. ಸ್ಕಿನ್ನಲ್ಲಿರುವಂಥ ಮಾರ್ಕ್ಸ್, ಎಸ್ಪೆಷಲಿ ಫೇಸಲ್ಲಿರುವಂಥ ಮಾರ್ಕ್ಸಿಗೂ ಕೂಡ ಈ ಅಳಲೆಕಾಯಿಯ ಪೌಡರ್ನ ನೀರಿನ ಜೊತೆ ಮಿಕ್ಸ್ ಮಾಡಿ ನಾವು ಅಪ್ಲೈ ಮಾಡ್ಬೋದು. ರೋಸ್ ವಾಟರ್ ಜೊತೆನೂ ಮಿಕ್ಸ್ ಮಾಡ್ಬೋದು, ಏನು ಸಮಸ್ಯೆ ಇಲ್ಲ. ಅದಾದಮೇಲೆ ಯಾವ್ಯಾವ ರೋಗಗಳು ಇದರಿಂದ ನಿವಾರಣೆ ಆಗುತ್ತೆ ಅಂತ ಹೇಳಿದರೆ, ಮೊದಲನೇದಾಗಿ ಕಣ್ಣಿಗೆ ಸಂಬಂಧಪಟ್ಟಂಥ ತೊಂದರೆಗಳು, ಅಳಲೆಕಾಯಿನ ನಾವು ಕಂಟಿನ್ಯೂಸ್ ಸೇವನೆ ಮಾಡ್ತಾ ಇದ್ರೆ ಅದು ನಿವಾರಣೆ ಆಗುತ್ತೆ. ಕಂಟಿನ್ಯೂಸ್ ಅಂತ ಹೇಳಿದರೆ ತುಂಬ ಜಾಸ್ತಿ ತಿಂಗಳು ಕೂಡ ಅಲ್ಲ, ಇಲ್ಲಿ 2 ರಿಂದ 3 ತಿಂಗಳು ನಾವು ಅಳಲೆಕಾಯಿನ ಸೇವನೆ ಮಾಡ್ಬೋದು. ಮಲಬದ್ಧತೆಯಲ್ಲಿದೆ, ಕಾನ್ಸ್ಟಿಪೇಷನ್ ಯಾರಿಗಿರುತ್ತೆ ಅವರು ಕೂಡ ಅಳಲೆಕಾಯಿಯ ಪೌಡರನ್ನು ರಾತ್ರಿ ಹೊತ್ತು ಮಲಗುವಾಗ ಬಿಸಿ ನೀರಿನಲ್ಲಿ ಸೇವನೆ ಮಾಡಿದರೆ ಈ ಕಾನ್ಸ್ಟಿಪೇಷನ್ ತೊಂದರೆ ಏನಿದೆ ಪ್ಲಸ್ ಅಲ್ಲಿ ಗಟ್ ಕ್ಲೆನ್ಸಿಂಗ್ ಕೂಡ ಆಗ್ತಾ ಇರುತ್ತೆ. ಸೊ ಅಳಲೆಕಾಯಿಯಲ್ಲಿ ತುಂಬ ಇರುವಂಥ ಏನು ಆಕ್ಟಿವ್ ಪ್ರಿನ್ಸಿಪಲ್ಸ್ ಇರುತ್ತೆ ಅದೆಲ್ಲ ಕೂಡ ವರ್ಕ್ ಮಾಡಿಬಿಟ್ಟು ಗಟ್ ಕ್ಲೆನ್ಸಿಂಗ್ ತುಂಬ ಚೆನ್ನಾಗಾಗುತ್ತೆ. ನೀವು ಅಳಲೆಕಾಯಿನ ಖಂಡಿತವಾಗ್ಲೂ ಯೂಸ್ ಮಾಡ್ಬೋದು. ಅದೇ ರೀತಿ ಯಾವ ಗಾಯಗಳು ಹೀಲ್ ಆಗ್ತಾ ಇಲ್ಲ ಅಲ್ಲಿ ಅಳಲೆಕಾಯಿಯ ಪೇಸ್ಟ್ ಪೌಡ್ರನ್ನು ನೀರಿನ ಜೊತೆ ಮಿಕ್ಸ್ ಮಾಡಿಬಿಟ್ಟು ಆ ಅಲ್ಸರ್ ಮೇಲೆ ಅಥವಾ ಗಾಯದ ಮೇಲೆ ಅಪ್ಲೈ ಮಾಡಿದರೆ ಬೇಗ ಆ ಅಲ್ಸರ್ಗಳೇನಿದೆ ಅದು ವಾಸಿ ಆಗುತ್ತೆ. ಪ್ಲಸ್ ಯಾರಿಗೆಲ್ಲ ಈ ಮಿದುಳಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳಿದೆ, ಸೊ ಅದು ಅಲ್ಝೈಮರ್ಸ್ ಇರಬಹುದು, ಪಾರ್ಕಿನ್ಸನ್ ಇರಬಹುದು, ಇದೆಲ್ಲ ಏಜ್ ರಿಲೇಟೆಡ್ ಏನು ಬ್ರೈನ್ ಡಿಸಾರ್ಡರ್ಸ್ ಇರುತ್ತೆ ಅಲ್ಲೂ ಕೂಡ ಅಳಲೆಕಾಯಿಯ ಪೌಡರ್ ಸೇವನೆ ಅಥವಾ ಅಳಲೆಕಾಯಿಯ ಸೇವನೆ ಮಾಡೋದ್ರಿಂದ ಕ್ರಮೇಣವಾಗಿ ಏನು ವಾತದೋಷ ಇದೆ ಅದು ನಾರ್ಮಲ್ಸಿಗೆ ಬರುತ್ತೆ. ಸೊ ವಾತದೋಷ ನಾರ್ಮಲ್ಸಿಗೆ ಬಂತು ಅಂತ ಹೇಳಿದರೆ ನಮ್ಮ ಓವರಾಲ್ ನರ್ವಸ್ ಸಿಸ್ಟಮ್ ಏನಿದೆ ಅದೆಲ್ಲ ಕೂಡ ಚೆನ್ನಾಗಿ ವರ್ಕ್ ಮಾಡುತ್ತೆ ಅಂತ ಹೇಳ್ತಾ ಈ ಅಳಲೆಕಾಯಿಯ ಮೇಲಿನ ಒಂದು ಚಿಕ್ಕದಾದ ಇನ್ಫಾರ್ಮೇಷನ್ ಏನಿತ್ತು ಅದನ್ನು ನಾನು ಮುಗಿಸ್ತಾ ಇದ್ದೇನೆ. ಸೊ ಅಳಲೆಕಾಯಿಯ ಬೆನಿಫಿಟ್ಸ್ ಯಾರಿಗೆಲ್ಲ ಬೇಕು ಅವರು ಈ ವಿಡಿಯೋನ ಖಂಡಿತವಾಗ್ಲೂ ಲೈಕ್ ಮಾಡಿ, ಪ್ಲಸ್ ಯಾರಿಗೆ ಬೇಕಾಗಿರುತ್ತೆ ಮುಂದೆ ಈ ವಿಡಿಯೋನ ಶೇರ್ ಮಾಡ್ತಾ ಇರಿ. ಹಾಗೆ ವಿಸ್ತಾರ ಹೆಲ್ತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಎಲ್ರಿಗೂ ಒಳ್ಳೇದಾಗಲಿ, ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.